ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ರಾಖಿ ಹಬ್ಬ. ನಾನಂತೂ ಜೀವನದಲ್ಲಿ ಯಾರಿಗೋ ರಾಖಿನೇ ಕಟ್ಟಿಲ್ಲ ಇದುವರೆಗೂ. ಅಣ್ಣ ತಮ್ಮ ಯಾರೂ ಇಲ್ಲ ಇದುವರೆಗೂ. ಚಿಕ್ಕ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಒಬ್ರಿಗೂ ನಾನು ರಾಖಿ ಕಟ್ಟಿದ್ದು ನೆನಪೇ ಇಲ್ಲ, ಕಟ್ಟೇ ಇಲ್ಲ ಬಿಡಿ. ಇವತ್ತು ನನ್ನ ಮಕ್ಕಳಿಗೆ ತಂಗಿ ಮಗಳಿಂದ ರಾಖಿ ಕಟ್ಸೋಣ ಅಂತೇಳಿ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ. ಅವ್ರ ಮನೆ ಇರೋದು ಬೊಮ್ಮನಹಳ್ಳಿ. ಇಲ್ಲಿಂದ 2 ಅವರ್ ಬೆಳಗ್ಗೆಯಿಂದ ಯೋಚನೆ ಮಾಡ್ತಾನೇ ಇದ್ದೀನಿ, ಹೋಗೋದೋ ಬೇಡವೋ ಅಂತೇಳಿ. ಇನ್ನು ನಾವು ಹೋಗಲಿಲ್ಲ ಅಂದರೆ ಅವಳು ಮತ್ತು ನಮ್ಮ ಮನೆ ಮುಂದಿನ ವಾರ ಹಬ್ಬಕ್ಕೆ ಬರೋಲ್ಲ. ಅದಕ್ಕೆ ಹೋಗಿ ಒಂದಿನ ಇದ್ದು ಬರೋಣ ಅಂಥೇಳಿ ಇವಾಗ ಹೋಗ್ತಾಯಿದ್ವಿ. ಹಾಗೆಯೇ ಪಾಪುಗೆ ಬಳೆ ಎಲ್ಲ ತಗೊಂಬರೋಣ ಅಂಥೇಳಿ. ಹಾಗೆ ಇಲ್ಲಿ ನಮ್ಮನೆ ಹತ್ರ ಇರೋ ಬೇಕ್ರಿಯಲ್ಲಿ ಬ್ರೆಡ್ಡು ರಸ್ಕು ಅಂದರೆ ಸಖತ್ ಇಷ್ಟಪಡ್ತಾರೆ. ಇವಾಗ ಹೋಗಿ ತಗೊಂಡು ಬಂದು ಪಾಪುಗೆ ಏನಾದ್ರು ಗಿಫ್ಟ್ ತಗೊಂಡು ಆಮೇಲೆ ಬಸ್ಸು ಮೆಟ್ರೋ ನೋಡೋಣ ಹೋಗೋಣ ಅಂತ ಹೇಳಿ ನಾನು ಅಲ್ಲಿಂದ ಬ್ಯಾಂಗಲ್ ಸ್ಟೋರಿಗೆ ಬಂದೆ. ಪಾಪುಗೆ ಒಂದು ಬಟ್ಟೆ ಸ್ಟಿಚ್ ಮಾಡಿದ್ದೆ ತಂಗಿ ಮಗಳಿಗೆ, ಅದನ್ನೇ ಕೊಡೋಣ ಅಂತೇಳಿ. ಅದು ಉಕ್ಸ್ ಒಂದು ಹಾಕಬೇಕಿತ್ತು, ಇಲ್ಲಿ ತಗೊಂಡೋಗಿ ಕೊಡೋಣ ಅಂತೇಳ್ಬಿಟ್ಟು ನಾನು ಲೇಟಾಗಿ ಕೊಡೋಣ ಅಂತ ಸುಮ್ಮನೆ ಇದೆ. ಇವತ್ತೇಗಿರೋ ಹೋಗ್ತಾ ಇದ್ದೀವಲ್ಲ, ಇವತ್ತೇ ಕೊಟ್ಬಿಡೋಣ, ರಾಖಿ ಹಬ್ಬಕ್ಕೆ ಹಾಕೊತಾಳೆ ಅಂತೇಳಿ ಸ್ಟಿಚ್ ಮಾಡಿದ ಡ್ರೆಸ್ ತಗೊಂಡೆ. ಅದಕ್ಕೆ ಒಂದು ಬ್ಯಾಂಗಲ್ ಬೇಕಿತ್ತು, ಮ್ಯಾಚಿಂಗು ಬ್ಯಾಂಗಲ್ ತೊಗೊಂಡೆ. ಇನ್ನು ಹೆಣ್ಮಕ್ಳು ಜಾಸ್ತಿ ಇವಾಗ ಅವನೇ 2 ಇಯರ್ಸು 2.5 ಇಯರ್ಸು. ಅವಳಿಗೆ ಇಷ್ಟಪಡೋದು ಈ ಅಡುಗೆ ಮಾಡೋ ಅಂಥ ಐಟಮ್ಗಳನ್ನೆಲ್ಲ ಇಷ್ಟಪಡ್ತಾರಲ್ಲ, ಅದಕ್ಕೆ ಆ ಥರದ್ದೊಂದು ತೊಗೊಂಡೆ. ಡಾಲ್ ಕೊಡ್ಸೋಣ ಅಂದ್ಕೊಂಡೆ. ಲಾಸ್ಟ್ ಇಯರ್ ಒಂದು ಸಲ ಜಾತ್ರೆಯಲ್ಲೇ ಯಾವಾಗಲೂ ಕೊಡಿಸಿದ್ದೆ ಡಾಲ್ನ. ಅವಳು ಆವಾಗ ಜಾಸ್ತಿ ಒಂದು ಗೊಂಬೆ ಹಿಡ್ಕೊಂಡು ಯಾವಾಗಲೂ ತಿರ್ಗೋಳು, ಅದನ್ನು ನೋಡಿ ಕೊಡಿಸಿದ್ದೆ. ಅದು 2 ಆಯ್ತಲ್ಲ ಅಂತ ಈ ಥರದ್ದು ಆಟ ಆಡಲಿ ಅಂತ ಇದನ್ನು ಕೊಡಿಸ್ದೆ. ಆಟೋದಲ್ಲಿ ಹೋಗ್ಬೇಕಾದ್ರೆ ಯಾಕೆ ಮುಚ್ಕೊಂಡಿದ್ದೀನಿ ಗೊತ್ತಾ? ಈ ಆಟದ ಇನ್ನೊಂದು 5 ನಿಮಿಷ ಇದ್ದರೆ ವಾಮಿಟ್ ಮಾಡ್ಕೊತಿದ್ವನೋ, ಅದೇನೋ ಕಚಾಪಚ ಅಂತ ತಿಂತಾ ಇರಲ್ಲ. ಆಟೋದವ್ರಂತೂ ಇರೋಕ್ಕಾಗ್ತಾಯಿಲ್ಲ. ಸ್ಪಿಲ್ಲರ್ ಸ್ಮೆಲ್. ಇನ್ನೊಂದು 5 ನಿಮಿಷ ಇದ್ದರೆ ವಾಂತಿ ಮಾಡ್ಕೊಬಿಡ್ತಿದ್ವ ನಾವು. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಸಹಿಸ್ಕೋಬೇಕಾಗುತ್ತೆ. ಹೇಳ್ಬೋದು, ಮತ್ತು ಏನು ಮಾತಿಗೆ ಮಾತು ಬೆಳಗ್ಗೆ ನಮಗೋರ್ಗೋ ಯಾಕೆ ಕ್ಲಾಶ್ ಆಗೋದು ಅಂತೇಳಿ ಹೇಗೋ ಇನ್ನೊಂದು 10 ನಿಮಿಷ ಆಯ್ತಲ್ಲ ಅಂತ ಸಹಿಸ್ಕೊಂಡು ಮುಚ್ಕೊಂಡು ಹೋಗಿದ್ದಾಯಿತು. ಇನ್ನೇನೇ ತಂಗಿ ಹಬ್ಬ ಮಾಡಿದ್ಲು, ಅವಳು ಸಿಂಪಲಾಗೇ ಮಾಡೋದು. ಇನ್ನು ನಾನು ಸ್ಟಿಚ್ ಮಾಡಿದ ಡ್ರೆಸ್ ಬಂದು ಇದು. ಇನ್ನು ಸೊಂಟದ್ದು ಸ್ಕರ್ಟಿಗೊಂದು ಉಕ್ಸ್ ಹಾಕಿರಲಿಲ್ಲ, ಹಾಗೆ ಪಿನ್ ಹಾಕಿದ್ದೀವಿ. ಲೆಂತ್ ಅವಳು ಬ್ಲೌಸ್ ಪೀಸ್ 2 ಬ್ಲೌಸ್ ಪೀಸ್ ಕೊಟ್ಟಿಲ್ಲ, ಅದರಲ್ಲೇ ಸ್ಟಿಚ್ ಮಾಡಿದ್ದು. ಫುಲ್ಲು ಇನ್ನೇನು ಬೆಳೀತಾಳಲ್ಲ ಅಂತೇಳ್ಬಿಟ್ಟು ಅಷ್ಟೇ ಹೈಟಿಗೆ ಹೊಲ್ದಿದ್ದೆ. ಇನ್ನು ನೆಕ್ಸ್ಟ್ ಟೈಮ್ ಹಾಕ್ಬೇಕಾದ್ರೆ ಅವಳಿಗೆ ಕರೆಕ್ಟ್ ಆಗುತ್ತೆ. ಚೆನ್ನಾಗಿ ಕಾಣ್ತಿತ್ತು, ಅದು ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು. ನಾವು ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಇವಾಗಲೇ ರಾಖಿ ಕಟ್ಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಇನ್ನು ನಾವಂತೂ ಜೀವನದಲ್ಲಿ ಯಾರಿಗೂ ರಾಖಿ ಕಟ್ಟಿಲ್ಲ. ನನ್ನ ಮಕ್ಕಳಿಗೂ ಅದೇ ಫೀಲ್ಗಳು ಬರಬಾರ್ದು ಅಂತ ಹೇಳ್ಬಿಟ್ಟು, ಇಲ್ಲ ಅವಳಾದರೂ ಬರ್ತಾಳೆ, ಇಲ್ಲಾಂದರೆ ನಾವಾದರೂ ಹೋಗ್ತೀವಿ. ಲಾಸ್ಟ್ ಟೈಮು ಇಬ್ಬರು ಲಾಲ್ಬಾಗಲ್ಲಿ ಸೇರಿ ಅಲ್ಲೇ ರಾಖಿ ಕಟ್ಸಿದ್ವಿ. ಇನ್ನು ಮುಂದಿನಷ್ಟಿಂದ ಇನ್ನೊಂದು ತಂಗಿ ಪಾಪನ ಆ್ಯಡ್ ಆಗ್ತಾಳೆ. ಇನ್ನು ರಾಖಿ ಕಟ್ಸಾದ್ಮೇಲೆ ಅಡುಗೆ ಎಲ್ಲ ಮಾಡಿದ್ಲು, ಊಟ ಎಲ್ಲ ಮಾಡಿ ಮಕ್ಕಳು ಹಾಗೆ ಆಟ ಆಡ್ತಾಯಿದ್ರು. ಅವ್ರ ಮನೆ ಐರನ್ ಬಾಕ್ಸ್ ಒಂದು ಸ್ವಲ್ಪ ಈ ಥರ ಕಲೆ ಆಗಿತ್ತು, ಯಾವುದೆಲ್ಲ ಸುಟ್ಬಿಟ್ಟು. ನಾನೊಂದು ರೀಲ್ಸಲ್ಲಿ ನೋಡಿದ್ದೆ, ಈ ಥರ ಓಲ್ಡ್ ಮಾತ್ರೆನ ಐರನ್ ಬಾಕ್ಸಿಗೆ ಫುಲ್ ಹೀಟ್ ಮಾಡಿಬಿಟ್ಟು, ಯಾವುದಾದ್ರೂ ಓಲ್ಡ್ ಮಾತ್ರೆ ತೊಗೋಬೋದು, ಡೋಲೋ ಅಂತಲೇ ಏನಿಲ್ಲ, ಫುಲ್ ಹೀಟಲ್ಲಿ ಇಟ್ಕೊಂಡು ಆ ಟ್ಯಾಬ್ಲೆಟ್ನ ಐರನ್ ಬಾಕ್ಸ್ ಮೇಲೆ ರಬ್ ಮಾಡ್ಕೊಂಡು ಹೋದರೆ ಅದು ಏನು ಐರನ್ ಬಾಕ್ಸಿಗೆ ಅಂಟಿರುತ್ತೆ ಅದೆಲ್ಲ ಬಿಟ್ಕೊಂಡು ಬರುತ್ತೆ. ಅದಕ್ಕೆ
ಇವಾಗ ಐರನ್ ಬಾಕ್ಸ್ ನೋಡ್ಬೇಕಾದ್ರೆ ಅದು ನೆನಪಾಯ್ತಾ ತಾಂಬ ಅಂತ ಟೆಸ್ಟ್ ಮಾಡಿ ನೋಡೋಣ ಬರುತ್ತಾ ಇಲ್ವೋ ಅಂತ ಹೇಳಿ ಚೆಕ್ ಮಾಡಿ ನೋಡಿದೆ. ಇದು ಯೂಸ್ಫುಲ್ ಆಯಿತು. ಕ್ಲೀನಾಗಿ ಎಷ್ಟು ಕ್ಲೀನ್ ಆಯಿತು ನೋಡೋರಲ್ಲ, ಜಸ್ಟ್ ಒಂದು 2-3 ನಿಮಿಷದಲ್ಲಿ ಐರನ್ ಬಾಕ್ಸು ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಅದನ್ನು ಒಳಗೆ ಆ ಹೋಲ್ ಒಳಗೆಲ್ಲ ಹೋಗಿರುತ್ತಲ್ಲ ಅದನ್ನು ಸ್ಪ್ರೇ ಮಾಡಿಕೊಂಡ್ರೆ ನೀಟಾಗಿ ಹೊರಗಡೆ ಒಳಗೆ ಹೋಗಿದ್ದೆಲ್ಲ ಗಲೀಜೇನಿರುತ್ತೆ ಅದು ಹೊರಗಡೆ ಬರುತ್ತೆ. ಇನ್ನು ಅವ್ರ ಮನೆಯಿಂದ ನೆಕ್ಸ್ಟ್ ಡೇ ಬಂದ್ವಿ. ಇದು ನಮ್ಮ ಮನೇಲಿ. ಇನ್ನು ಅವ್ರ ಮನೇಲಿ ಏನು ಜಾಸ್ತಿ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮಕ್ಕಳೆಲ್ಲ ಇನ್ನು ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಳ್ತಾ ಇದ್ರಲ್ಲ. ಬಂದಾದಮೇಲೆ ನಾನು ಹೋದ ವಾರ ಹಬ್ಬದ ದಿನ ಹಬ್ಬ ಮಾಡಿರಲಿಲ್ಲ, ವರಮಹಾಲಕ್ಷ್ಮಿ ಹಬ್ಬದ ದಿನ. ಈ ವಾರ ಮಾಡೋಣ ಅಂತೇಳಿ ನಾನು ಇನ್ನು ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ 2 ರೂಮ್ಗಳನ್ನ ಮುಗಿಸ್ಬಿಟ್ಟು ಮುಗಿಸಿದ್ದೆ. ಇದೊಂದು ಡೋರ್ ವಾಶ್ ಮಾಡೋದಿತ್ತು ಅಂತೇಳಿ ಅದನ್ನು ಮಾಡಿಕೊಂಡೆ. ಒಂದು ವಾರ ಫುಲ್ಲು ಮನೆ ಕ್ಲೀನಿಂಗೇ ಆಗೋಗಿತ್ತು. ಕಿಚನ್ನು ಬೆಳಗ್ಗೆಯಿಂದ ಸಂಜೆ ತನಕ ಪ್ರತಿಯೊಂದು ಪಾತ್ರೆಗಳನ್ನ ತೊಳ್ಕೊಂಡು ಮೇಲ್ಗಡೆ ಎಲ್ಲ ಉಜ್ಜಿ ಮಾಡೋ ಹೊತ್ತಿಗೆ ಸಾಕಾಗೋಗಿತ್ತು. ಒಂದೊಂದು ಸಲ ಅನಿಸುತ್ತೆ ಎಲ್ಲರೂ ಮಾಡ್ಕೊಂಡಂಗೆ ಮುಂಚೆನೇ ಮಾಡ್ಕೊಬಿಡ್ಬೇಕಪ್ಪ, ಹಬ್ಬ ಹತ್ರ ಮಾಡ್ಕೊಳ್ಳೇಬಾರ್ದು ಅಂತ. 15 ದಿನ 1 ತಿಂಗಳು ಮುಂಚೆನೇ ಮಾಡಿಕೊಂಡ್ರೆ ಹಬ್ಬದ ಹೊತ್ತಿಗೆ ಮತ್ತೆ ಅಷ್ಟೇ ಗಲೀಜಾಗಿರುತ್ತೆ. ಅವಾಗ ಏನೋ ಕ್ಲೀನಿಂಗು ಅಂತ ಅನಿಸೋದೇ ಇಲ್ಲ. ನಾನು ಹಬ್ಬ ಒಂದು 3 ದಿನ ಇದ್ದೆ ಅನ್ನೋ ಹಾಗೇ ಎಲ್ಲ ಕ್ಲೀನ್ ಮಾಡಿಕೊಂಡೆ. 2-3 ದಿನ ಇನ್ನು ಹಬ್ಬಕ್ಕೆ ತಿಂಡಿ ಮಾಡ್ಕೊಳಕ್ಕೆ 2-3 ದಿನ ಬೇಕಲ್ಲ, ಅದಕ್ಕಿಂತ ಮುಂಚೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡಿಕೊಂಡೆ. ರೂಮ್ ಒಂದಾಗಿತ್ತು. ಅಡುಗೆ ಮನೆ ಮಾಡೋಷ್ಟೊತ್ತಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಸಾಕಾಗೋಯಿತು. ಇನ್ನು ಈ ಟೈಮಲ್ಲಿ ಗೊತ್ತಲ್ಲ, ಒಂದು ವಾರ ಎಲ್ಲ ಪ್ರತಿದಿನ ಮಳೆ ಬರ್ತಾನೆ ಇದೆ. ಏನು ಒಣಗ್ಸೋಕ್ಕೂ ಆಗ್ತಿಲ್ಲ, ಒಂದು ವಾಶ್ ಮಾಡೋಕ್ಕೂ ಆಗ್ತಿಲ್ಲ. ಇವತ್ತು ನನ್ನ ಪುಣ್ಯಕ್ಕೇನೋ ಅವತ್ತು ನಾನು ಕಿಚನ್ ಕ್ಲೀನ್ ಮಾಡೋ ದಿನ ಮಳೆ ಅಂತೂ ಬರಲಿಲ್ಲ. ಅವತ್ತೇ ಸ್ಕ್ರೀನು ಮತ್ತು ಬೆಡ್ಶೀಟ್ಗಳು ಎಲ್ಲ ಸ್ಕ್ರೀನೆಲ್ಲ ಕೈಲೇ ತೊಳೆದಾಕಿದ್ದೆ, ಇಲ್ಲಾಂದರೆ ಆ ರಿಂಗೆಲ್ಲ ಹಾಳಾಗೋಗುತ್ತೆ ಅಂತೇಳಿ. ಒಂದು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿದೆ, ಒಂದು ಸ್ವಲ್ಪ ಮೇಲೋಗಿ ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಇನ್ನು ಎಂಟ್ರೆನ್ಸಲ್ಲಿ ಇದ್ದಿದ್ದು ಈ ಮ್ಯಾಟ್ಗಳನ್ನ ಸಖತ್ತು ಹೊರ್ಗಡೆ ಅಲ್ವಾ ಸಖತ್ತು ಧೂಳಾಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಬಿಸಿಲಿಗೆ ತೊಳೆದಾಕ್ತಾಯಿದ್ದೀನಿ. ಇನ್ನು ಅಲ್ಲೊಂದಷ್ಟು ಗ್ಲಾಸ್ ಐಟಮ್ ಎಲ್ಲ ಬೆಳಗ್ಗೆನೇ ತೊಳೆದು ಎತ್ತಿಟ್ಕೊಂಡಿದ್ದೆ. ಇವಾಗ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಐಟಮ್ಗಳಿದ್ವು, ಅದನ್ನು ಕೂಡ ತೊಳೆದು ಅಲ್ಲೇ ಒಣಗಿಸಿ ಇಟ್ಟಿದ್ದೆ. ಆಮೇಲೆ ಕೆಳಗಡೆ ತಾಂಬಂದು ಜೋಡಿಸ್ಕೊಳ್ಳೋಕೆ ಸರಿಯಾಗುತ್ತೆ. ಇಲ್ಲಾಂದರೆ ತೊಳೆದು ಹಂಗಂಗೆ ತೊಗೊಂಡು ಬಂದರೆ ಮತ್ತು ಅದನ್ನು ಒರೆಸ್ಕೊಂಡು ಅದನ್ನು ಟೈಮ್ ವೇಸ್ಟ್ ಆಗುತ್ತೆ ಅಂತೇಳಿ ಹಂಗಂಗೆ ತೊಳೆದು ಅಲ್ಲೇ ಇಟ್ಟಿದ್ದೆ. ಈಗೇನೆ ಒಂದು 3-4 ಸಲ ಮಾಡಿ ಎಲ್ಲ ಪಾತ್ರೆನೂ ತೊಳೆದು ಲಾಸ್ಟಿಗೆ ಕಿಚನೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದೆ. ನಾನಿಲ್ಲೇನು ಒಂದೊಂದು ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನ ತಗೊಂಡಿದ್ದೆ, ಫುಲ್ ವೀಡಿಯೋಗಳೇನೂ ಮಾಡ್ಕೊಳ್ಳಿಲ್ಲ. ಎಲ್ಲರ ಮನೇಲೂ ಹೆಂಗೆ ಕೆಲಸಗಳನ್ನ ಮಾಡ್ಕೊತಾರೆ ನಾನು ಅದೇ ಥರ ಕೆಲಸ ಮಾಡ್ಕೊಳ್ಳೋದಲ್ವ. ಆಮೇಲೆ ವೀಡಿಯೋಗಳನ್ನ ಮಾಡ್ಕೊಂಡೋದ್ರೆ ಮನೆ ಕೆಲಸಗಳು ಯಾವುದೂ ಆಗಲ್ಲ. ಅವಾಗೆಲ್ಲ ಒಂದೊಂದು 2 ನಿಮಿಷದ್ದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಇವಾಗ ಅದನ್ನೇ ಹಾಕಿದ್ದೀನಿ. ಇಷ್ಟೊತ್ತಿಗೆ ಎಲ್ಲರ ಮನೇಲಿ ಹಬ್ಬ ಮುಗಿದು ಎಲ್ಲ ಆರಾಮಾಗಿ ಇರ್ತೀರ. ನಾನಿವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅವತ್ತು ಒಂದೇ ದಿನ ಯಾಕೆ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ ಅಂದರೆ ನನಗೆ ನೆಕ್ಸ್ಟ್ ಡೇ ರಾಯರ ಮಠಕ್ಕೆ ಹೋಗಬೇಕಿತ್ತು. ಇವತ್ತು ಲಾಸ್ಟ್ನೇ ದಿನದ್ದು ಆರಾಧನೆ ಇದ್ದಿದ್ದು. ಇವತ್ತಾದರೂ ಹೋಗಿ ಬರಬೇಕು ಅಂತ ಹೇಳ್ಬಿಟ್ಟು ನೆನ್ನೆನೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಆದ್ರೂ ಇವತ್ತು ಬೆಳಗ್ಗೆಯಿಂದ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಸಂಜೆ 4:15 ಮೇಲೆ ಮಕ್ಕಳನ್ನೆಲ್ಲ ಟ್ಯೂಷನಿಗೆ ಬಿಟ್ಟು ಮಠಕ್ಕೆ ಹೋಗಿ ಬರೋಣ ಅಂತೇಳಿ ಹೋದೆ. ನಾನು ಮನೆಯಿಂದ ನೆನ್ಕೊಂಡು ಬಂದು ಅಪ್ಪ ರಶ್ ಇರುತ್ತಾ ಏನೋ ಎಷ್ಟೊತ್ತಾಗುತ್ತೋ ಅಂತೇಳಿ. ನನ್ನ ಪುಣ್ಯಕ್ಕೆ ಅವತ್ತಂತೂ 4:15 ಟೈಮ್ ಅಲ್ವಾ, ಆವಾಗ ಜಾಸ್ತಿ ಯಾರೂ ಜನ ಬರಲ್ವಲ್ಲ, ಫ್ರೀಯಾಗಿತ್ತು. ಹೋದ ತಕ್ಷಣವೇ ತುಪ್ಪದ ಆರತಿ ಮಾಡಿದೆ. ಕ್ಯೂ ಅಂತ ಏನೂ ಇರಲಿಲ್ಲ. ಒಂದು ಸ್ವಲ್ಪ ಒಳಗಡೆ ಒಂದು ಸ್ವಲ್ಪ ಜನ ಇದ್ದರು ಅನ್ನೋದು ಬಿಟ್ಟರೆ ಇಲ್ಲೆಲ್ಲ ಫ್ರೀಯಾಗಿತ್ತು. ಆರಾಮಾಗಿ ಈ ಥರ ಫ್ರೀಯಾಗಿದ್ದರೆ ಆರಾಮಾಗಿ ದೇವ್ರ ಹತ್ರ ಕೂತ್ಕೊಂಡು ಎಷ್ಟೊತ್ತಾದರೂ ಕೂತ್ಕೊಂಡು ಬರ್ಬೋದು. ರಶ್ ಇದ್ದರೆ ಕ್ಯೂ ಅಲ್ಲೇ ಒಂದು ಅರ್ಧ ಗಂಟೆ 1 ಅವರ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಲ್ಲ, ಹೋಗಿ ವಾಪಸ್ ಬಂದ್ವಿ, ಅಷ್ಟು ಜನ ರಶ್ ಇತ್ತು. ಗುರುಪೂರ್ಣಿಮೆ ದಿನ ಅಂತ ಹೇಳಿದ್ನಲ್ಲ, ನಾನು ಆ ಥರ ಎಲ್ಲಾಗುತ್ತೋ ಇವತ್ತೂ ಅಂತ ಹಾಗೆ ಅಂದ್ಕೊಂಡು ಬಂದಿದ್ದು. ನನ್ನ ಪುಣ್ಯಕ್ಕೆ ಇವತ್ತು ತುಂಬ ಫ್ರೀಯಾಗಿ ದರ್ಶನನೂ ಕೂಡ ಬೇಗನೆ ಆಯಿತು. ನೆಮ್ಮದಿಯಾಗಿ ರಾಯರ ಮಠದಲ್ಲಿ ಒಂದು 5 ನಿಮಿಷ ಕೂತ್ಕೊಂಡು ಮನೆಗೆ ಬಂದೆ. ಇನ್ನು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.